ರಾಜ್ಯದಲ್ಲಿ ಮಹಿಳೆಯರು ಎಳೆಯುವ ವಚನ ರಥೋತ್ಸವಕ್ಕೆ ಚಾಲನೆ ನೀಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರು ರಾಜ್ಯದಲ್ಲಿ ವಿಶಿಷ್ಟವಾಗಿರುವ ಹಾಗೂ ಮಹಿಳೆಯರ ನೇತೃತ್ವದಲ್ಲಿ ನಡೆಯುವ ವಚನ ರಥೋತ್ಸವ ಮಂಗಳವಾರ ಹುಲಸೂರು ಪಟ್ಟಣದಲ್ಲಿ ಭವ್ಯವಾಗಿ ಜರುಗಿತು. ಸಾವಿರಾರು ಮಹಿಳೆಯರು ವಚನ ಭಂಡಾರ ಹೊತ್ತು ರಥವನ್ನು ಎಳೆದುಕೊಂಡು ಈ ಅಪೂರ್ವ ಸಂಪ್ರದಾಯಕ್ಕೆ ಈ ಬಾರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಚಾಲನೆ ನೀಡಿದರು. ಜಗದ್ಗುರು ಅಲ್ಲಮಪ್ರಭುಗಳ ಶೂನ್ಯಪೀಠದಿಂದ ಶರಣರ ಜಯಘೋಷಗಳೊಂದಿಗೆ ಮಧ್ಯ ರಥೋತ್ಸವಕ್ಕೆ ಶುಭಾರಂಭವಾಗಿ ಲದ್ದಿ ಸೋಮಣ್ಣ ದೇವಾಲಯ ರಸ್ತೆ ಮುಖಾಂತರ ಅಕ್ಕ ಮಹಾದೇವಿ ದೇವಸ್ಥಾನದವರೆಗೆ ತಲುಪಿ ಭಕ್ತರ ವಿಶೇಷ ಪೂಜೆಗೆ ಸಾಕ್ಷಿಯಾಯಿತು. ಬಳಿಕ ರಥವು ಬರುವಾಗ ಅನುಭವ ಮಂಟಪಕ್ಕೆ ತಲುಪಿದಾಗ ಭಕ್ತರ ಜಯಘೋಷಗಳು ಮುಗಿಲು ಮುಟ್ಟಿದವು. ಮಹಿಳೆಯರೇ ಸಾವಿರಾರು ವಚನ ಭಂಡಾರಗಳನ್ನು ಹೊತ್ತುಕೊಂಡು ಎಳೆದ ಈ ರಥೋತ್ಸವವು ಶರಣ ಸಂಸ್ಕೃತಿಯ ತತ್ವಗಳನ್ನು ಸಾರುತ್ತಾ ಶಾಂತಿ, ಭಕ್ತಿ ಹಾಗೂ ಸಮಾಜ ಸೇವೆ ಎಂಬ ಮೌಲ್ಯಗಳನ್ನು ನೆನಪಿಸುವಂತಿತ್ತು. ಬಾಜಾ ಭಜಂತ್ರಿ ವಚನ ಪಠಣ ಶರಣರ ಘೋಷಣೆಗಳೊಂದಿಗೆ ನಡೆದ ಈ ರಥೋತ್ಸವವನ್ನು ನೋಡುವುದಕ್ಕೆ ಸಾವಿರಾರು ಶರಣಶರಣೆಯರು ಆಗಮಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಾನಂದ ಸ್ವಾಮಿಗಳು, ಘಾಟದ ಬಸವಪ್ರಭು ಸ್ವಾಮಿಗಳು, ಶಿವಾನಂದ ಸ್ವಾಮಿಗಳು, ಶರಣೀಯರಾದ ಸೋನಲ್ ವಿಜಯ್ ಸಿಂಗ್, ಸುವರ್ಣ ಧನೂರ್, ಶಶಿಕಲಾ ಪಟ್ನೆ, ಸಿರಿದೇವಿ ನುಡದೆ, ಲತಾ ಹರಕೊಡೆ, ಪ್ರಭಾವತಿ ಧಬಾಲೆ, ಸಪ್ನಾ ಪಟ್ನೆ, ರೇಖಾ ಕಾಡದಿ, ಕವಿತಾ ಸ್ವಾಮಿ, ಲಕ್ಷ್ಮೀ ಬಾವ್ಗೆ, ಶರಣರಾದ ಬಸವರಾಜ್ ಮುಕ್ತ, ರಾಜ್ಕುಮಾರ್ ನಿಡದೆ, ಸಡ್ಕಯ್ಯ ಸ್ವಾಮಿ, ಅಪ್ಪಾರಾವ್ ಖಂಡಾಳೆ, ಗುರುನಾಥ್ ಬಾಲ್ಕುಂದೆ, ಮಡೋಳಪ್ಪ ಕಪ್ಲೆ, ರಾಜ್ಕುಮಾರ್ ತೊಂಡರೆ, ಬಸವರಾಜ್ ರಕ್ತೆ ಹಾಗೂ ಇತರ ಶರಣೀಯರು ಇಂದಿನ ರಥೋತ್ಸವದಲ್ಲಿ ಭಾಗವಹಿಸಿದರು. ಅಪ್ಪಾಜಿ ಲೈನಲ್ಲಿ ನಿಂತ್ಬಿಡಿ. ಅಕ್ಕ ಒಂದ್ ಸೆಕೆಂಡ್ ನೋಡ್ರಿ ಕಡೆ, ಅಪ್ಪಾಜಿ ಕಡೆ ನೋಡ್ರಿ.
ए, मैंने भागवत में